5 ಗಂಟೆವರೆಗೂ ಸಹ ಮಾನ್ಯ ಆಯುಕ್ತರು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿಲ್ಲ. ಅಂದರೆ ಒಬ್ಬ ಬೆಂಗಳೂರು ಮಹಾನಗರದ ಆಯುಕ್ತರಾಗಿ ಅವರ ಕರ್ತವ್ಯ ನಿರ್ವಹಣೆಯಲ್ಲಿ ಭಾಳಷ್ಟು ವೈಫಲ್ಯವನ್ನು ಕಂಡಿದ್ದಾರೆ. ಆ ಕಾರಣಕ್ಕೆ ಆಫ್ಕೋರ್ಸ್ ಇವತ್ತು ಬೆಂಗಳೂರು ಇತಿಹಾಸದಲ್ಲಿ, ಪೊಲೀಸ್ ಇಲಾಖೆಯ ಇತಿಹಾಸದಲ್ಲಿ ಬೆಂಗಳೂರು ಮಹಾನಗರದ ಆಯುಕ್ತರನ್ನ ಅಮಾನತು ಮಾಡಿರ್ತಕ್ಕಂಥದ್ದು ಮೊದಲನೇ ಪ್ರಕರಣ. ಆದರೆ 11 ಜನ ಅಮಾಯಕರು ಬಲಿಯಾದಂಥದ್ದು ಮುಖ್ಯಮಂತ್ರಿಗಳಿಗೆ ಭಾಳ ನೋವನ್ನು ತಂದಿದೆ. ಆ ನಿಟ್ಟಿನಲ್ಲಿ ನಾಟ್ ಓನ್ಲಿ ಬೆಂಗಳೂರು ಪೊಲೀಸ್ ಕಮಿಷನರ್ ಅವರು 5 ಜನ ಅಧಿಕಾರಿಗಳನ್ನ ಅಮಾನತು ಮಾಡಿ ಕ್ರಮಕ್ಕೆ ಒಳಪಡಿಸಿದ್ದಾರೆ. ಬಹುತೇಕ ಸರ್ಕಾರಕ್ಕೆ ಇರ್ತಕ್ಕಂಥ ಒಂದು ವ್ಯಾಪ್ತಿನಲ್ಲಿ ಮತ್ತು ಕೂಲಂಕುಷವಾಗಿ ಚರ್ಚೆ ಮಾಡಿ ಕ್ಯಾಬಿನೆಟ್ನಲ್ಲೂ ಸಹ, ಅಂದರೆ ಆವತ್ತಿನ ಸಂಪುಟ ಸಭೆಯಲ್ಲೂ ಸಹ ಎಲ್ಲರೊಂದಿಗೆ ಚರ್ಚೆ ಮಾಡಿ ಟೋಟಲಿ ಒಟ್ಟಾರೆ ಸರ್ಕಾರದ ನಿರ್ಧಾರಕ್ಕೆ ಅನುಗುಣವಾಗಿ ಕ್ರಮವನ್ನು ತಗೊಂಡಿದ್ದಾರೆ. ಆದರೆ ಇವತ್ತು ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದು ಕಡೆ ಕೆಲವು ಅಪಪ್ರಚಾರ ಮಾಡೋವಂಥದ್ದು ಅಥವಾ ಆ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅನ್ನೋ ಮಾತನ್ನು ಭಾಳಷ್ಟು ಜನ ಹೇಳ್ತಾ ಇದ್ದಾರೆ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ, ಸಾಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಸಮುದಾಯದವ್ರನ್ನ ಜೊತೆಲಿ ತೊಗೊಂಡು ಹೋಗುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತು ಅವ್ರಿಗೆ ಆಯುಕ್ತರ ಹುದ್ದೆಯನ್ನು ಕೊಡಬೇಕಾದ್ರೆ ಯಾರಿವತ್ತು ಒಂದು ಸಮುದಾಯದ ಹೆಸರಿನಲ್ಲಿ ದಯಾನಂದ್ರವ್ರನ್ನ ಬೆಂಬಲ ಮಾಡೋದಕ್ಕೆ ಹೊರಟಿದ್ದಾರೆ, ಯಾರೂ ಸಹ ಅವ್ರಿಗೆ ಆಯುಕ್ತರು ಮಾಡಿ ಅಂತ ಕೇಳಿರಲಿಲ್ಲ. ಇದು ಸ್ವತಃ ಮುಖ್ಯಮಂತ್ರಿಗಳು ದಯಾನಂದ್ರವ್ರಿಗೆ ಅವಕಾಶ ಕೊಟ್ಟಂಥದ್ದು. ಸ್ವಾಭಾವಿಕವಾಗಿ ಅವ್ರ ಸಮುದಾಯದವ್ರಿಗೆ ನೋವಾಗಿದೆ, ಅದನ್ನು ನಾನು ಒಪ್ಕೋತೀನಿ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಆಡಳಿತಾತ್ಮಕವಾಗಿ ಈ ನಿರ್ಧಾರವನ್ನು ಮುಖ್ಯಮಂತ್ರಿಗಳು ತಗೋಬೇಕಾಗಿತ್ತು. ಆ ಹಿನ್ನೆಲೆಯಲ್ಲಿ ಆ ನಿರ್ಧಾರವನ್ನು ತೊಗೊಂಡಿದ್ದಾರೆ. ಯಾವುದೇ ಸಮುದಾಯದ ವಿಚಾರ ಇಲ್ಲಿ ಬರೋದಿಲ್ಲ. ಮತ್ತು ಯಾವ ಸಮುದಾಯನೂ ಸಹ ಅವ್ರನ್ನ ಆಯುಕ್ತ ಮಾಡಿ ಅಂತ ಅಂದ್ಬಿಟ್ಟು ಕೇಳಿರಲಿಲ್ಲ. ಅಂತಹ ಸಂದರ್ಭದಲ್ಲೂ ಸಹ ಅವ್ರಿಗೆ ಬೆಂಗಳೂರು ಪೊಲೀಸ್ ಆಯುಕ್ತರ ಹುದ್ದೆಯನ್ನು ಕೊಟ್ಟು 2 ಸಲ ಅವ್ರನ್ನ ಮುಂದುವರಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೈಗೊಂಡಿದ್ದಾರೆ. ಹಾಗಾಗಿ ಇವತ್ತೇನು ಆ ವಿಚಾರವಾಗಿ ಚರ್ಚೆ ಆಗ್ತಾಯಿದೆ, ಆ ವಿಚಾರವಾಗಿ ಅಭಿಪ್ರಾಯಗಳನ್ನು ಕೊಡ್ತಾ ಇದ್ದಾರೆ, ಅದು BJP ಪ್ರಾಯೋಜಿತ ಕೃತ್ಯ ಅಂತೇಳಿ ನಾನು ಭಾಳ ಸ್ಪಷ್ಟವಾದ ಮಾತುಗಳಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇವತ್ತು ದಯಾನಂದ್ ಬಗ್ಗೆ ಅತೀವವಾದಂಥ ಒಂದು ಉತ್ಸಾಹ ಅಥವಾ ಆಸಕ್ತಿ ಅಥವಾ ಪ್ರೀತಿ BJPಯವರಿಗೆ ಬಂದಿದೆ. ನಾನು ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗೋದಕ್ಕೆ ಮುಂಚೆ ನಿಮ್ಮದೇ ಸರ್ಕಾರ ಇತ್ತು. ಆವತ್ತು ಸಹ ದಯಾನಂದ್ರವರು ಬೆಂಗಳೂರು ಮಹಾನಗರದ ಪೊಲೀಸ್ ಆಯುಕ್ತರಾಗೋದಕ್ಕೆ ಎಲ್ಲ ಅರ್ಹತೆಯನ್ನು ಪಡ್ಕೊಂಡಿದ್ರು. ಮತ್ತು ನೀವೇನಕ್ಕೆ ಅವ್ರಿಗೆ ಅವಕಾಶವನ್ನು ಕೊಡಲಿಲ್ಲ? ಯಾವುದೋ ಒಂದು ಘಟನೆಯನ್ನು ಇಟ್ಕೊಂಡು ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ಳೋವಂಥದ್ದು, ರಾಜಕೀಯ ಆರೋಪ ಮಾಡೋವಂಥದ್ದು ಭಾರತೀಯ ಜನತಾ ಪಕ್ಷಕ್ಕೆ ಬಂದಿರತಕ್ಕಂಥ ಒಂದು ಗುಣ. ಹಾಗಾಗಿ ಇಂತಹ ಸಂದರ್ಭಗಳಲ್ಲಿ ಇಂತಹ ವಿಚಾರಗಳನ್ನ ಇಟ್ಕೊಂಡು ರಾಜಕಾರಣ ಮಾಡೋದನ್ನು ನಿಲ್ಲಿಸಬೇಕಾಗುತ್ತೆ. ಅಥವಾ ಸಿದ್ದರಾಮಯ್ಯನವರಿಗೆ ನೀವು ಸಾಮಾಜಿಕ ನ್ಯಾಯವನ್ನು ಬೋಧನೆ ಮಾಡೋವಂಥ ಅವಕಾಶಗಳು ಅಥವಾ ನೈತಿಕತೆ ನಿಮಗಿಲ್ಲ. ಹಾಗಾಗಿ ಅಂತಹ ಯಾವುದೇ ಪ್ರಯತ್ನವನ್ನು ಮಾಡೋವಂಥ ಕೆಲಸಕ್ಕೆ BJPಯವರು ಹೋದರೆ ನಿಮಗೆ ನಿರಾಶೆ ಉಂಟಾಗುತ್ತೆ. ಇವತ್ತು ಸಹ ನೀವು ನಿಮ್ಮ ಸರ್ಕಾರದ ಅವಧಿನಲ್ಲಿ ಸನ್ಮಾನ್ಯ ಶ್ರೀರಾಮುಲುರವರಿಗೆ ಉಪಮುಖ್ಯಮಂತ್ರಿ ಮಾಡ್ತೀವಿ ಅಂತೇಳಿ ಚುನಾವಣೆಯಲ್ಲಿ ಘೋಷಣೆ ಮಾಡಿದ್ರಿ. ಆದರೆ ಶ್ರೀರಾಮುಲುರವರಿಗೆ ಯಾವುದೇ ಅವಕಾಶವನ್ನು ನೀವು ಮಾಡಿಕೊಳ್ಳಿಲ್ಲ, ಉಪಮುಖ್ಯಮಂತ್ರಿ ಸ್ಥಾನದ ಅವಕಾಶವನ್ನು. ನಿಮ್ಮ ಸರ್ಕಾರದ ಅವಧಿನಲ್ಲಿ ಅನೇಕ ಸಂದರ್ಭಗಳಲ್ಲಿ ಆ ಸಮುದಾಯಕ್ಕೆ ಅನ್ಯಾಯ ಆಗುವಂಥ ಕೆಲಸವನ್ನು ಮಾಡಿದ್ರಿ. ಇವತ್ತು ಅದೇ ಸಮುದಾಯದ ನಾಗೇಂದ್ರರವ್ರನ್ನ ಟಾರ್ಗೆಟ್ ಮಾಡಿ ತುಳಿಯೋಂಥ ಪ್ರಯತ್ನವನ್ನು ಮಾಡಿದ್ರಿ. ಅವೆಲ್ಲ ರಾಜಕೀಯ ಮಾಡುವಂಥ ಪ್ರಯತ್ನಗಳು. ಆದರೆ ಇವತ್ತು ಆಡಳಿತಾತ್ಮಕವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಏನು ಕ್ರಮವನ್ನು ತೊಗೊಂಡಿದ್ದಾರೆ ಅದನ್ನು ಮುಂದಿಟ್ಕೊಂಡು ಅದನ್ನು ಸಮುದಾಯಕ್ಕೆ ಆದ ಅನ್ಯಾಯ ಅಂತೇಳಿ ಬಿಂಸ ಕೊಟ್ಟಿರ್ತಕ್ಕಂಥದ್ದು ಅವರ ಮೊಸಳೆ ಕಂಡಿರೋ ಅನ್ನೋದನ್ನು ನಾನು ಸ್ಪಷ್ಟವಾದ ಮಾತುಗಳಲ್ಲಿ ಹೇಳ್ತೀನಿ. BJPಯವರು ಇಂತಹ ನಾಟಕಗಳನ್ನ ಬಿಡಬೇಕಾಗುತ್ತೆ. ನಿಮಗೆ ನಿಜಕ್ಕೂ ಆ ಸಮುದಾಯದ ಬಗ್ಗೆ ಅಷ್ಟೊಂದು ಕಳಕಳಿ ಇದ್ದಿದ್ದರೆ ನೀವೇ ಚುನಾವಣಾ ಪೂರ್ವದಲ್ಲಿ ಕೊಟ್ಟಂತಹ ಹೇಳಿಕೆಗೆ ಅನುಗುಣವಾಗಿ ಶ್ರೀರಾಮುಲು ಅವರಿಗೆ ಏನಕ್ಕೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಲಿಲ್ಲ? ಏನಕ್ಕೆ ನಿಮ್ಮ ಸರ್ಕಾರದಲ್ಲಿ ಆ ಸಮುದಾಯದ ಅಧಿಕಾರಿಗಳಿಗೆ ಆಯಕಟ್ಟಿನ ಸ್ಥಾನವನ್ನು ಕೊಡಲಿಲ್ಲ? ಏನಕ್ಕೆ ದಯಾನಂದ್ ಅವರು ಎಲಿಜಿಬಲ್ ಇದ್ದರೂ ಸಹ ನೀವು ಅವ್ರನ್ನ ಪೊಲೀಸ್ ಆಯುಕ್ತರು ಮಾಡಲಿಲ್ಲ? ಇವೆಲ್ಲವಕ್ಕೂ ಉತ್ತರ ಕೊಡೋದಕ್ಕೆ BJPನಲ್ಲಿ ಉತ್ತರ ಇಲ್ಲ. ಹಾಗಾಗಿ ಇವತ್ತೇನು ದಯಾನಂದ್ ಅವರ ವಿಚಾರವನ್ನು ಇಟ್ಕೊಂಡು ಸಮುದಾಯದ ಹೆಸರಿನಲ್ಲಿ ರಾಜಕೀಯ ಲಾಭ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದಾರೆ. ಅದನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷ ಖಂಡನೆ ಮಾಡುತ್ತೆ. ನಾವು ಯಾವತ್ತೂ ಸಹ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ಎಲ್ಲ ಅಧಿಕಾರಿಗಳನ್ನ ಒಟ್ಟಿಗೆ ತೊಗೊಂಡೋಗುವಂಥ ಕೆಲಸವನ್ನು ಮಾಡಿದ್ದೇವೆ. ಎಲ್ರಿಗೂ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ಳುವಂಥ BJPಯ ಪ್ರಯತ್ನ ಅಥವಾ BJP ಕೃತ್ಯವನ್ನು ಕರ್ನಾಟಕ ಪ್ರದೇಶ ಪಕ್ಷ ಕಾಂಗ್ರೆಸ್ ಪಕ್ಷ ಸ್ಪಷ್ಟವಾಗಿ ಖಂಡನೆ ಮಾಡುತ್ತೆ. ಮತ್ತು ಇಂತಹ ಯಾವುದೇ ಅನಾಹುತಗಳಿಗೆ ಮುಂದೆ ಅವಕಾಶ ಆಗದ ರೀತಿಯಲ್ಲಿ ಸರ್ಕಾರ ಕ್ರಮಗಳನ್ನ ಕೈಗೊಂಡಿದೆ. ಮತ್ತು ಈಗಾಗಲೇ ಸಾಕಷ್ಟು ಉತ್ತರಗಳನ್ನ ಸನ್ಮಾನ್ಯ ನಿನ್ನೆಯೂ ಸಹ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಮಾತಾಡಿದ್ದಾರೆ. ಸನ್ಮಾನ್ಯ DK ಶಿವಕುಮಾರ್ ಅವರು ಸಹ ಸಾಕಷ್ಟು ಮಾಹಿತಿಯನ್ನು ಹಂಚಿಕೆ ಮಾಡಿಕೊಂಡಿದ್ದಾರೆ. ಮುಂದೆ ಈ ಥರ ಘಟನೆಗಳು ಮರುಕಳಿಸೋದ ರೀತಿಯಲ್ಲಿ ಸರ್ಕಾರ ಆಡಳಿತಾತ್ಮಕವಾಗಿ ಕ್ರಮಗಳನ್ನ ಕೈಗೊಂಡಿದ್ದಾರೆ.